ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಇತ್ತೀಚೆಗೆ ಆಡು ಜೀವಿತಂ ಅನ್ನೋ ಒಂದು ಸಿನಿಮಾ ಬಂತು. ಪೃಥ್ವಿರಾಜ್ ಸುಕುಮಾರ್ ಅಭಿನಯದ ಸಿನಿಮಾ ಜನರ ಮನಸ್ಸನ್ನು ಗೆಲ್ತು, ಬಾಕ್ಸ್ ಆಫೀಸಲ್ಲಿ ಕೂಡ ಸೈ ಅನ್ನಿಸ್ಕೊಳ್ತು. ಅದು ನೈಜ ಕಥೆಯನ್ನ ಆಧರಿಸಿದ ಸಿನಿಮಾ ಅಂತ ಹೇಳಿದ್ರು. ಆ ಸಿನಿಮಾ ಎಷ್ಟು ಇಂಪ್ಯಾಕ್ಟ್ಫುಲ್ ಆಗಿತ್ತು ಅಂದ್ರೆ, ಅಯ್ಯೋ ಅರಬ್ ದೇಶಗಳಿಗೆ ಹೋದ್ರೆ ಹಿಂಗೆಲ್ಲ ಆಗತ್ತಾ ಅಂತ ಒಮ್ಮೆ ಆತಂಕ ಪಡೋ ಹಾಗೆ ಆ ಸಿನಿಮಾ ಇತ್ತು. ಆದ್ರೆ ಗೆಳೆಯರೆ, ಸರಿಯಾದ ಕೆಲಸ ಸಿಗದೆ, ಯಾವುದನ್ನು ಖಚಿತಪಡಿಸ್ಕೊಳ್ಳದೆ, ಸರಿಯಾದ ಏಜೆನ್ಸಿಗಳ ಮೂಲಕ ಹೋಗದೆ ಇದ್ರೆ ಖಂಡಿತ ಅರಬ್ ದೇಶಗಳು ನರಕ ತೋರಿಸ್ಬಿಡುತ್ತವೆ ಅನ್ನೋದನ್ನ ಸಾಕಷ್ಟು ಜನ ಅಲ್ಲಿಂದ ಬಂದವರು ಹೇಳಿದ್ದಾರೆ. ಮರಳುಗಾಡಿನ ಜನರ ಕ್ರೌರ್ಯದ ಕಥೆಗಳು, ಅಲ್ಲಿನ ಅಮಾನವೀಯ ಕಾನೂನುಗಳು ಎಷ್ಟು ಭಯಾನಕ ಅನ್ನೋದು ಅಲ್ಲಿ ಅನುಭವಿಸಿ ಬಂದವರ ಬಾಯಲ್ಲಿ ಕೇಳಿದ್ರೇನೆ ಗೊತ್ತಾಗೋದು. ಈಗ ಅಂಥದ್ದೇ ಒಂದು ಘಟನೆ ಯೆಮನ್ ನಿಂದ ಕೇಳಿ ಬರ್ತಾ ಇದೆ. ಅಲ್ಲಿ ಭಾರತದ ಮಹಿಳೆಯೊಬ್ಬರು ಸಂಕಷ್ಟಕ್ಕೆ ಗುರಿಯಾಗಿದ್ದಾರೆ. ಆಕೆಯನ್ನ ಕಾಪಾಡೋದಕ್ಕೆ ಬೇಕಾದ ಪ್ರಯತ್ನಗಳನ್ನು ಮಾಡುವುದಾಗಿ ಭಾರತ ಹೇಳ್ತಾ ಇದೆ. ನಮ್ಮಲ್ಲಿನ ಪ್ರಖ್ಯಾತ ವಕೀಲರು ಆಕೆಯನ್ನ ಕಾಪಾಡೋದಕ್ಕೆ ಕಾನೂನಿನ ಸಹಾಯ ಪಡೆಯೋದಕ್ಕೆ ಸಿದ್ಧರಾಗ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಸಾಕಷ್ಟು ಅಂತಾರಾಷ್ಟ್ರೀಯ ಕಾನೂನು ಪಂಡಿತರಿಗೆ ಕೂಡ ಆ ಹೆಣ್ಣು ಮಗಳ ಕರುಣಾಜನಕ ಕಥೆ ಕಣ್ಣೀರು ಹಾಕಿಸ್ತಾ ಇದೆ. ಹಾಗಾದ್ರೆ ಅಲ್ಲಿ ಸಮಸ್ಯೆಗೆ ಸಿಲುಕಿರುವ ಆ ಭಾರತೀಯ ಹೆಣ್ಣು ಮಗಳು ಯಾರು? ಏನಾಕೆಯ ಕಥೆ? ಆಕೆಯನ್ನಲ್ಲಿಂದ ಜೀವಂತವಾಗಿ ವಾಪಸ್ಸು ಕರ್ಕೊಂಡು ಬರೋದಕ್ಕೆ ಸಾಧ್ಯವಾಗುತ್ತಾ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಆಕೆಯ ಹೆಸರು ನಿಮಿಷಪ್ರಿಯ. ಕೇರಳದ ಹೆಣ್ಣು ಮಗಳು, ನರ್ಸಿಂಗ್ ಓದಿದ್ಲು. ಬದುಕು ಕಟ್ಟಿಕೊಳ್ಳೋದಿಕ್ಕೆ ಅಂತ ಯಮನ್ನಿಗೆ ಹೋದ್ಲು. ಅಲ್ಲೀಗ ಆಕೆಗೆ ದೊಡ್ಡ ಸಂಕಷ್ಟನೇ ಎದುರಾಗಿದೆ. ಕೊಲೆ ಪ್ರಕರಣವೊಂದರಲ್ಲಿ ಬಂಧಿತಳಾಗಿರುವ ನಿಮಿಷಪ್ರಿಯಾಗೆ ಅಲ್ಲಿನ ನ್ಯಾಯಾಲಯ ಮರಣದಂಡನೆಯನ್ನು ವಿಧಿಸಿದೆ. ಅಲ್ಲಿನ ಅಧ್ಯಕ್ಷರು ಕೂಡ ಆ ಶಿಕ್ಷೆಯನ್ನು ಎತ್ತಿ ಹಿಡಿದಿದ್ದಾರೆ. ಆಕೆಯ ವಿಷಯದಲ್ಲಿ ಅಲ್ಲಿನ ಸರ್ಕಾರ, ನ್ಯಾಯಾಂಗ ಎಲ್ಲವೂ ಕೂಡ ಅನ್ಯಾಯನೇ ಮಾಡಿದ ಹಾಗೆ ಕಾಣ್ತಾ ಇದೆ. ಆ ಹೆಣ್ಣು ಮಗಳ ಪ್ರಕರಣವನ್ನ ಅವರು ಮಾನವೀಯತೆಯ ದೃಷ್ಟಿಯಿಂದ ನೋಡಿದರೂ ಕೂಡ ಆಕೆಗೆ ಶಿಕ್ಷೆ ವಿಧಿಸ್ತಾ ಇರಲಿಲ್ಲ. ಆದರೆ ಅದು ಯಮನ್, ಅಲ್ಲಿ ಮಾನವೀಯತೆಗೆ ಬೆಲೆ ಇರೋದಿಲ್ಲ. ಸರಿ, ಬ್ಲಡ್ ಮನಿ ಕೊಡ್ತೀವಿ ಅಂತ ಹೇಳಿದರೂ ಕೂಡ ಆಕೆಯ ಬಗ್ಗೆ ಅಲ್ಲಿ ಕನಿಕರ ಕಂಡು ಬಂದಿಲ್ಲ. ಆಕೆಯನ್ನು ಕಾಪಾಡೋದಕ್ಕೆ ಭಾರತೀಯ ವಿದೇಶಾಂಗ ಇಲಾಖೆ ಕೂಡ ಸಾಕಷ್ಟು ಪ್ರಯತ್ನ ಪಟ್ಟಿದೆ. ಈಗ ಕೂಡ ನಾವು ನಮ್ಮ ಪ್ರಯತ್ನಗಳನ್ನು ಮುಂದುವರಿಸ್ತೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಆದರೆ ಆಕೆಯ ಕುಟುಂಬ ಮಾತ್ರ ಮಗಳ ಪರಿಸ್ಥಿತಿಯನ್ನು ನೆನೆದು ಕಣ್ಣೀರು ಹಾಕ್ತಾ ಇದೆ. ನಿಮಗೆ ನೆನಪಿರಬೇಕು, ಇತ್ತೀಚೆಗೆ ಕತಾರಲ್ಲಿ ಭಾರತದ ಒಂದಷ್ಟು ನಿವೃತ್ತ ಸೇನಾಧಿಕಾರಿಗಳನ್ನು ಇಸ್ರೇಲ್ ಪರ ಜಾಸೂಸಿ ಮಾಡ್ತಿದ್ದಾರೆ ಅಂತ ಬಂಧಿಸಲಾಯಿತು. ಅವರಿಗಲ್ಲಿನ ನ್ಯಾಯಾಲಯ ಶಿಕ್ಷೆಯನ್ನೂ ಕೊಡ್ತು. ಆದರೆ ಭಾರತದ ವಿದೇಶಾಂಗ ಇಲಾಖೆ ಹಾಗೂ ಭಾರತದ ಪ್ರಧಾನಿಯ ಮಧ್ಯಪ್ರವೇಶದ ನಂತರ ಕತಾರ್ ತನ್ನ ಆ ಆರೋಪಿಗಳನ್ನು ಬಿಡುಗಡೆ ಮಾಡಿ ಭಾರತಕ್ಕೆ ಕಳುಹಿಸಿಕೊಡ್ತು. ಆದರೆ ಇದೇ ಅದೃಷ್ಟ, ಇದೇ ಅವಕಾಶ ಈ ಪಾಪದ ಹೆಣ್ಣು ಮಗಳು ನಿಮಿಷಪ್ರಿಯಾಗೂ ಸಿಗುತ್ತಾ? ಸಿಗಲಿ ಅಂತ ಕೋಟ್ಯಂತರ ಮಂದಿ ಹಾರೈಸ್ತಾ ಇದ್ದಾರೆ. ಹಾಗಾದರೆ ಏನು ನಿಮಿಷಪ್ರಿಯಾಳ ಕಥೆ? ಬನ್ನಿ ನೋಡೋಣ. ನಿಮಿಷಪ್ರಿಯ ಕೇರಳದ ಪಾಲಕ್ಕಾಡ್ ನಿವಾಸಿ, ಕೆಳ ಮಧ್ಯಮ ವರ್ಗದ ಕುಟುಂಬದಿಂದ ಬಂದ ಹೆಣ್ಣು ಮಗಳು. ಕೇರಳ ಇದೆ ನೋಡಿ, ಅಲ್ಲಿ ಯುವಕರಿಗೆ ಕೆಲಸಗಳು ಸಿಗೋದು ತುಂಬಾ ಕಡಿಮೆ. ಅತಿ ಹೆಚ್ಚು ವಿದ್ಯಾವಂತರಿರುವ ರಾಜ್ಯ ಅಂತ ಕೇರಳ ಅನ್ನಿಸ್ಕೊಳ್ಳುತ್ತೆ. ಆದ್ರೆ ಉದ್ಯೋಗ ಸೃಷ್ಟಿಯ ವಿಷಯ ಬಂದ್ರೆ ಕೇರಳ ಅತ್ಯಂತ ಹಿಂದುಳಿದ ರಾಜ್ಯ ಕೂಡ. ಏನಿದೆ ಅಲ್ಲಿ? ಕಾರ್ಖಾನೆಗಳಿಲ್ಲ, ಸಾಕಷ್ಟು ಉದ್ಯೋಗಾವಕಾಶಗಳೂ ಇಲ್ಲ. ಹೀಗಾಗಿ ಅಲ್ಲಿನ ವಿದ್ಯಾವಂತ ಯುವಕರು ಕೇರಳನ ಬಿಟ್ಟು ಉದ್ಯೋಗಗಳನ್ನು ಹುಡುಕೊಳ್ತಾ ಹೊರಗೆ ಬರ್ತಾರೆ. ಇನ್ನಲ್ಲಿನ ಹೆಣ್ಣು ಮಕ್ಕಳು ಆ ಉದ್ಯೋಗಾವಕಾಶಗಳ ಸಲುವಾಗಿನೇ ನರ್ಸಿಂಗ್ ಅನ್ನ ಕಲಿತಾರೆ. ಅದರಿಂದ ಎಲ್ಲಾದರೂ ಒಂದು ಕೆಲಸನ ಹುಡುಕೋಬಹುದು ಅನ್ನೋ ಆಸೆ ಅವರದ್ದು. ಈ ನಿಮಿಷಪ್ರಿಯ ಕೂಡ ನರ್ಸಿಂಗ್ ಅನ್ನ ಮುಗಿಸಿದ್ರು. ಕೇರಳದ ಬಹುತೇಕರು ಉದ್ಯೋಗ ಹುಡುಕೊಂಡು ಹೋಗೋದು ಅರಬ್ ದೇಶಗಳಿಗೆ, ಮಧ್ಯಪ್ರಾಚ್ಯಕ್ಕೆ. ಅದೇನೋ ನಮ್ಮ ಕೇರಳಿಗರಿಗೆ ಅರಬ್ ತುಂಬಾನೇ ಹತ್ತಿರ ಅನ್ನಿಸ್ಬಿಡುತ್ತೆ. ಈಕೆ ಕೂಡ 2011ಕ್ಕೂ ಮೊದಲೇ ತನ್ನ ಗಂಡನೊಂದಿಗೆ ಯಮನ್ ಅನ್ನ ಸೇರಿದ್ಲು. ಅಲ್ಲಿನ ಆಸ್ಪತ್ರೆಯೊಂದರಲ್ಲಿ ಆಕೆಗೆ ನರ್ಸ್ ಕೆಲಸ ಕೂಡ ಸಿಕ್ತು. ಎಲ್ಲ ಚೆನ್ನಾಗೇ ಇತ್ತು. ಯಮನ್ನ ಆರೋಗ್ಯ ಕ್ಷೇತ್ರದಲ್ಲಿದ್ದ ಅವಕಾಶಗಳು ಕೂಡ ಇವರಿಗೆ ಅರ್ಥವಾದವು. ಸೊ ಅಲ್ಲೇ ಒಂದು ಖಾಸಗಿ ಕ್ಲಿನಿಕ್ ಅನ್ನು ಆರಂಭ ಮಾಡೋದಕ್ಕೆ ಈ ದಂಪತಿ ಯೋಚನೆ ಮಾಡಿದ್ರು. ಅದಕ್ಕಾಗಿ ಹಣ ಹೂಡೋದಕ್ಕೆ ಪ್ರಿಯಾ ಪತಿ ಸಿದ್ಧರಾದರು. ಆದರೆ ಅರಬ್ ದೇಶದಲ್ಲಿ ಯಾವುದೇ ವಿದೇಶಿ ವ್ಯಕ್ತಿ ಹಾಗೆ ನೇರವಾಗಿ ತನ್ನ ವ್ಯಾಪಾರ ವಹಿವಾಟನ್ನ ಶುರು ಮಾಡೋದಕ್ಕೆ ಬರೋದಿಲ್ಲ. ಅಲ್ಲಿ ಸ್ಥಳೀಯ ಪಾಲುದಾರಿಕೆ ಬೇಕಾಗತ್ತೆ. ಅದಕ್ಕಾಗಿ ಅವರಿಗೆ ಸಿಕ್ಕವನು ತಲಾಲ್ ಅಬ್ದೋದ್ ಮೆಹದಿ. ಅವನು ಅಲ್ಲೊಂದು ಬಟ್ಟೆ ಅಂಗಡಿ ಇಟ್ಕೊಂಡಿದ್ದ. ಆಸ್ಪತ್ರೆಗೆ ಬರ್ತಿದ್ದ ಅವನ ಪರಿಚಯ ಈ ಪ್ರಿಯಾಗಾಗಿತ್ತು. ಅವನನ್ನ ವ್ಯಾಪಾರದ ಪಾಲುದಾರನನ್ನಾಗಿ ತೋರಿಸಿ ಅವರಲ್ಲೊಂದು ಕ್ಲಿನಿಕ್ ತೆರೆಯೋ ಸಿದ್ಧತೆಗಳನ್ನು ಆರಂಭ ಮಾಡಿದ್ರು. ಆದರೆ ಆ ಸಂದರ್ಭದಲ್ಲೇ ತುರ್ತು ಕೆಲಸದ ಮೇಲೆ ಪ್ರಿಯಾ ಪತಿ ತನ್ನ ಮಗು ಜೊತೆ ಕೇರಳಕ್ಕೆ ವಾಪಸ್ಸು ಬರಬೇಕಾಗಿ ಬಂತು. ಹಾಗಾತ ಬಂದ ಕೆಲ ದಿನಗಳಲ್ಲೇ ಯೆಮನ್ನಲ್ಲಿ ನಾಗರಿಕ ಸಂಘರ್ಷ ಶುರುವಾಗಿ ಹೋಯಿತು. ಅಲ್ಲಿನ ಸರ್ಕಾರದ ವಿರುದ್ಧ ಇರಾನ್ ಬೆಂಬಲಿತ ಹೌತಿ ಪಡೆಗಳು ಬಂಡೆದ್ವು. ಅಧಿಕೃತ ಸರ್ಕಾರವನ್ನ ಅಲ್ಲಿಂದ ಎಡನ್ಗೆ ಓಡಿಸಿ ಯೆಮನ್ನ ಬಹುಭಾಗವನ್ನ ಹೌತಿ ಪಡೆಗಳು ಆಕ್ರಮಿಸಿಕೊಂಡ್ವು. ಈ ಸಂದರ್ಭದಲ್ಲಿ ಹೊರ ದೇಶಗಳಿಂದ ಅಲ್ಲಿಗೆ ಹೋಗೋದಿಕ್ಕೆ ವೀಸಾ ಸಮಸ್ಯೆ ಉಂಟಾಯಿತು. ಸೊ ಈ ಪ್ರಿಯಾ ಅಲ್ಲೇ ಉಳಿಬೇಕಾಯಿತು. ಆಕೆಯ ಕುಟುಂಬ ಅಂದ್ರೆ ಪತಿ ಹಾಗೂ ಮಗು ಭಾರತದಲ್ಲೇ ಉಳ್ಕೋಬೇಕಾಗಿ ಬಂತು. ಈ ಮಧ್ಯೆ ಯೆಮನ್ನ ಪರಿಸ್ಥಿತಿ ಕೂಡ ಸ್ವಲ್ಪ
ಮಟ್ಟಿಗೆ ಸುಧಾರಿಸಿತು. ಹೌತಿಗಳು ಆಡಳಿತವನ್ನ ಸಂಪೂರ್ಣವಾಗಿ ತಮ್ಮ ಕೈಗೆ ತಗೊಂಡ್ರು. ಗಲಭೆಗಳು ಒಂದು ಹಂತಕ್ಕೆ ಕಡಿಮೆ ಆದವು. ಹೀಗಾಗಿ ನಿಮಿಷ ಪ್ರಿಯಾ ತಮ್ಮ ಕ್ಲಿನಿಕ್ ತೆರೆಯುವ ಐಡಿಯಾಗೆ ಮತ್ತೆ ಚಾಲನೆ ಕೊಟ್ಟರು. ತಾನು ಅಷ್ಟೂ ವರ್ಷ ದುಡಿದ ಹಣ, ತನ್ನ ಪತಿಯಿಂದ ಪಡೆದ ಹಣದ ಜೊತೆಗೆ ಮೆಹದಿಯನ್ನ ಪಾಲುದಾರನನ್ನಾಗಿ ದಾಖಲೆಗಳಲ್ಲಿ ತೋರಿಸಿ ಪ್ರಿಯಾ ಕ್ಲಿನಿಕ್ ಕೂಡ ಶುರು ಮಾಡಿದ್ರು. ಆರಂಭದಲ್ಲಿ ಅದು ಚೆನ್ನಾಗೇ ಇತ್ತು. ಆದರೆ ಯಾವಾಗ ಆ ಕ್ಲಿನಿಕ್ನಿಂದ ಹೆಚ್ಚು ಆದಾಯ ಬರೋದಕ್ಕೆ ಶುರುವಾಯಿತೋ ಮೆಹದಿಯ ಕಣ್ಣು ಹಣದ ಮೇಲೆ ಬೀಳೋದಕ್ಕೆ ಶುರುವಾಯಿತು. ಅವನು ಪ್ರಿಯಾಳನ್ನ ಯಮನ್ನಲ್ಲೇ ಉಳಿಸ್ಕೊಂಡು ಅವಳನ್ನು ದುಡಿಸಿ ಅಲ್ಲಿ ಹಣ ಗಳಿಸುವ ದುರಾಲೋಚನೆಗೆ ಬಿದ್ದ. ಈ ಮಧ್ಯೆ 2015ರ ಕೊನೆಯಲ್ಲಿ ಪ್ರಿಯಾ ಭಾರತಕ್ಕೆ ಬರೋದಕ್ಕೆ ನಿರ್ಧಾರ ಮಾಡ್ತಾರೆ. 1 ತಿಂಗಳ ಅವಧಿಯ ಪ್ರವಾಸ ಅದು. ಇಲ್ಲಿಗೆ ಬಂದು ತಮ್ಮ ಕುಟುಂಬದ ಜೊತೆ ಕಾಲ ಕಳೆದು ಮತ್ತೆ ಯಮನ್ಗೆ ಹೋಗಿ ದುಡಿಯುವ ಇರಾದೆ ಆಕೆಯದ್ದು. ಈ ವಿಷಯವನ್ನ ಆಕೆ ಮೆಹದಿ ಬಳಿ ಕೂಡ ಹೇಳಿದ್ಲು. ತಕ್ಷಣ ನಾನು ಕೂಡ ನಿನ್ನ ಜೊತೆ ಕೇರಳಕ್ಕೆ ಬರ್ತೀನಿ, ನಾನು ಕೇರಳನ ನೋಡಿಲ್ವಲ್ಲ, ನಿಮ್ಮೂರನ್ನು ತೋರಿಸು ಅಂತ ಕೇಳ್ದ ಮೆಹದಿ. ವ್ಯಾಪಾರದ ಪಾಲುದಾರ, ಸಾಕಷ್ಟು ಸಹಾಯ ಮಾಡಿದವನು, ಮುಂದೆ ಕೂಡ ಅವನ ಜೊತೆ ವ್ಯಾಪಾರವನ್ನು ಕಂಟಿನ್ಯೂ ಮಾಡಬೇಕಿತ್ತು. ಹೀಗಾಗಿ ಪ್ರಿಯಾ ಕೂಡ ಓಕೆ ಅಂತ ಹೇಳಿದ್ಲು. ಅದು ಆಕೆ ಮಾಡಿದ ಮೊದಲ ಮತ್ತು ಅತಿ ದೊಡ್ಡ ತಪ್ಪಾಗಿತ್ತು. ಸರಿ, ಇಬ್ಬರು ಕೇರಳಕ್ಕೆ ಬಂದರು. ಗೆಳೆಯರೆ, ಇಲ್ಲಿ ಮೆಹದಿಯ ಪ್ಲಾನ್ ಏನು ಅನ್ನೋದು ಪಾಪ ಪ್ರಿಯಾಗೆ ಗೊತ್ತೇ ಆಗಿರಲಿಲ್ಲ. ಅವನು ಸರಿಸುಮಾರು 1 ತಿಂಗಳ ಕಾಲ ಪ್ರಿಯಾ ಮನೆಯಲ್ಲಿದ್ದ. ಅದೇ ಸಮಯದಲ್ಲಿ ಪ್ರಿಯಾಗೆ ಸೇರಿದ ಕೆಲ ದಾಖಲೆಗಳನ್ನು ಅವಳದ್ದೇ ಮನೆಯಿಂದ ಇವನು ಕದ್ದ. ಅವಳ ಮ್ಯಾರೇಜ್ ಸರ್ಟಿಫಿಕೇಟ್ನಿಂದ ಹಿಡಿದು ಮದುವೆ ಆಲ್ಬಮ್ವರೆಗೆ ಎಲ್ಲವನ್ನೂ ತನ್ನ ಜೊತೆ ತಗೊಂಡು ಮತ್ತೆ ಪ್ರಿಯಾ ಜೊತೆ ಯಮನ್ಗೆ ವಾಪಸ್ಸು ಕೂಡ ಬಂದ. ಅಲ್ಲಿ ಮತ್ತೆ ಅದೇ ಕೆಲಸ, ಅದೇ ದುಡಿಮೆ, ಅದೇ ಹಣ. ಹೀಗಿರುವಾಗಲೇ 2016ರ ಹೊತ್ತಿಗೆ ಪ್ರಿಯಾ ಹಾಗೂ ಮೆಹದಿಯ ನಡುವೆ ಹಣಕಾಸಿನ ವಿಷಯದಲ್ಲಿ ತಕರಾರುಗಳು ಶುರುವಾದವು. ಅವನು ತನಗೆ ಮೋಸ ಮಾಡ್ತಾ ಇದ್ದಾನೆ ಅನ್ನೋದು ಪ್ರಿಯಾಗೆ ಗೊತ್ತಾಗೋದಕ್ಕೆ ಶುರುವಾಯಿತು. ಅಷ್ಟೊತ್ತಿಗಾಗಲೇ ಈ ಮೆಹದಿ ಪ್ರಿಯಾಳ ಪಾಸ್ಪೋರ್ಟನ್ನು ತನ್ನ ಬಳಿ ಇಟ್ಕೊಂಡು ಬಿಟ್ಟಿದ್ದ. ಕೆಲ ಕಡೆಗಳಲ್ಲಿ ತನ್ನ ಹೆಂಡತಿ ಇವಳು ಅಂತ ಕೂಡ ಹೇಳ್ಕೊಂಡಿದ್ದ. ಅವಳ ಮ್ಯಾರೇಜ್ ಸರ್ಟಿಫಿಕೇಟನ್ನು ಕೂಡ ಫೋರ್ಜರಿ ಮಾಡಿದ್ದ. ಅಲ್ಲಿಂದ ಪ್ರಿಯಾಗೆ ಚಿತ್ರಹಿಂಸೆ ಕೊಡೋದಕ್ಕೆ ಶುರು ಮಾಡಿದ್ದ. ಅರಬ್ ದೇಶಗಳಲ್ಲಿ ಗೊತ್ತಲ್ಲ, ಹೆಣ್ಣು ಮಕ್ಕಳನ್ನ ಯಾರು ಮನುಷ್ಯರು ಅಂತ ಕೂಡ ಕನ್ಸಿಡರ್ ಮಾಡೋದಿಲ್ಲ. ಅಂಥದ್ರಲ್ಲಿ ವಿದೇಶಗಳಿಂದ ದುಡಿಯೋದಕ್ಕೆ ಬಂದ ಹೆಣ್ಣು ಮಕ್ಕಳು ಅಂದ್ರೆ ಮುಗದೇ ಹೋಯ್ತು. ಇನ್ನು ಯಮನ್ನಲ್ಲಿ ಆಗತಾನೆ ಪರಿಸ್ಥಿತಿ ಸುಧಾರಣೆ ಆಗ್ತಾ ಇತ್ತು. ಹೀಗಾಗಿ ಪೊಲೀಸಿಂಗ್ ಅನ್ನೋದು ಇನ್ನೂ ಸರಿ ಹೋಗಿರಲಿಲ್ಲ. ಅವಳಿಗೋ ಅಲ್ಲಿನ ಭಾಷೆ ಸರಿಯಾಗಿ ಬರ್ತಾ ಇರಲಿಲ್ಲ. ಹೀಗಾಗಿ ಆಕೆಯ ದೂರನ್ನ ಅಲ್ಲಿನ ಪೊಲೀಸರು ಸೀರಿಯಸ್ ಆಗಿ ತಗೊಳ್ಳೇ ಇಲ್ಲ. ಅವನು ಇವಳನ್ನ ಹೆಂಡತಿ ಅಂತ ಹೇಳ್ಕೊಂಡ. ಇವಳ ಹತ್ರ ಪಾಸ್ಪೋರ್ಟ್ ಕೂಡ ಇರಲಿಲ್ಲ. ಹೀಗಾಗಿ ಮೆಹದಿಯ ಗುಲಾಮಗಿರಿ ಮಾಡದೆ ಅವಳಿಗಲ್ಲಿ ಬೇರೆ ದಾರಿನೇ ಇಲ್ಲದ ಹಾಗಾಯಿತು. ಎಷ್ಟು ದಿನ ಅಂತ ಆಕೆ ಆದರೂ ಈ ಪಶುವಿನ ಹಿಂಸೆಯನ್ನ ಸಹಿಸಿಕೊಂಡಾಳು. ಒಂದಿನ ಡಿಸೈಡ್ ಮಾಡಿದ್ಲು, ಏನಾದರೂ ಮಾಡಿ ತನ್ನ ಪಾಸ್ಪೋರ್ಟ್ ಹಾಗೂ ಇನ್ನಿತರ ದಾಖಲೆಗಳನ್ನು ತಗೊಂಡು ಅಲ್ಲಿಂದ ಭಾರತಕ್ಕೆ ಓಡ್ ಹೋಗಬೇಕು ಅನ್ನೋ ನಿರ್ಧಾರ ಅದು. ಹೇಳಿ ಕೇಳಿ ಆಕೆ ನರ್ಸು. ಈ ಮೆಹದಿಗೆ ಸ್ವಲ್ಪ ಡ್ರಗ್ಸ್ ಅಭ್ಯಾಸ ಇತ್ತೇನೋ. ಒಂದಿನ ಅವನಿಗೆ ಕೆಟಾಮಿನ್ ಇಂಜೆಕ್ಟ್ ಮಾಡ್ತಾಳೆ. ಅಲ್ಲಿ ಅವನು ಮತ್ತು ಬಂದು ಮಲಗಿದ್ರೆ ಅವನು ಬಳಿ ಇದ್ದ ತನ್ನ ದಾಖಲೆಗಳನ್ನು ತಗೊಂಡು ಅಲ್ಲಿಂದ ಓಡಿ ಹೋಗಬಹುದು ಅನ್ನೋದಷ್ಟೇ ಆಕೆಯ ಐಡಿಯಾ. ಆದರೆ ಅಲ್ಲಿ ಸಣ್ಣ ಎಡವಟ್ಟಾಗಿ ಹೋಯಿತು. ಕೊಡಬೇಕಾಗಿದ್ದ ಡೋಸೇಜ್ಗಿಂತ ಸ್ವಲ್ಪ ಜಾಸ್ತಿ ಡೋಸೇಜ್ ಚುಚ್ಚಿದ ಕಾರಣದಿಂದ ಮೆಹದಿ ಸತ್ತೇ ಹೋದ. ಇನ್ನು ಪಾಪ ಪ್ರಿಯಾ ಇದು ಯಾವುದೂ ಗೊತ್ತಿಲ್ಲದೆ ಅಲ್ಲಿಂದ ಪರಾರಿಯಾಗೋ ಪ್ರಯತ್ನದಲ್ಲಿರುವಾಗಲೇ ಆಕೆಯನ್ನ ಯಮನ್ ಪೊಲೀಸರು ಬಂಧಿಸ್ತಾರೆ. ಆಕೆಯ ಮೇಲೆ ಕೊಲೆ ಆರೋಪವನ್ನು ಹೊರಿಸಲಾಗುತ್ತೆ. ನ್ಯಾಯಾಲಯದಲ್ಲಿ ವಿಚಾರಣೆ ನಡೆದು ಆಕೆಗೆ ಮರಣ ದಂಡನೆಯನ್ನು ಕೂಡ ವಿಧಿಸಲಾಗುತ್ತೆ. 2017ರಲ್ಲಿ ಆಕೆಗೆ ಮರಣ ದಂಡನೆ ಘೋಷಣೆ ಆಯಿತು. ಅದನ್ನು ಪ್ರಶ್ನಿಸಿ ಆಕೆ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಸಿದ್ಲು. ಅಲ್ಲಿ ಸತತ 6 ವರ್ಷಗಳ ಕಾಲ ವಿಚಾರಣೆ ನಡೆದು ಕಡೆಗೆ ಕೆಳ ನ್ಯಾಯಾಲಯದ ತೀರ್ಪನ್ನ ಆ ಸರ್ವೋಚ್ಚ ನ್ಯಾಯಾಲಯ ಕೂಡ ಎತ್ತಿ ಹಿಡಿತು. ಈಗ ದೇಶದ ಅಧ್ಯಕ್ಷನ ಮುಂದೆ ಕ್ಷಮಾದಾನದ ಅರ್ಜಿ ಸಲ್ಲಿಸುವ ಮಾರ್ಗ ಮಾತ್ರ ಆಕೆಯ ಮುಂದುಳಿದಿತ್ತು. ಮತ್ತೊಂದು ಕಡೆ ನಿಮಿಷ ಪ್ರಿಯಾಗಿ ಹೀಗೆ ಸಮಸ್ಯೆ ಆಗಿದೆ ಅಂತ ಗೊತ್ತಾದ ಮೇಲೆ ಕೇರಳದಲ್ಲಿದ್ದ ಆಕೆಯ ಕುಟುಂಬ ಭಾರತದ ವಿದೇಶಾಂಗ ಇಲಾಖೆಯ ಜೊತೆ ಸಂಪರ್ಕವನ್ನು ಸಾಧಿಸಿತು. ಅಲ್ಲಿನ ಸರ್ಕಾರದ ಜೊತೆ ಮಾತುಕತೆಗಳು ನಡೆದವು. ಆಕೆಯ ಶಿಕ್ಷೆಯನ್ನು ಕಡಿಮೆ ಮಾಡಿಸುವ ಕೆಲಸಕ್ಕೆ ಭಾರತೀಯ ವಿದೇಶಾಂಗ ಇಲಾಖೆ ಕೂಡ ಮುಂದಾಯಿತು. ನಿಮಿಷ ಪ್ರಿಯಾಳ ತಾಯಿ ಪ್ರೇಮಕುಮಾರಿ ಯಮನ್ನ ರಾಜಧಾನಿ ಸನಾಗ್ ಹೋದ್ರು. ಅಲ್ಲಿನ ರಾಜತಾಂತ್ರಿಕರ ಸಹಾಯ ಪಡ್ಕೊಂಡು ನ್ಯಾಯಕ್ಕಾಗಿ ಹೋರಾಟ ಮಾಡಿದ್ರು. ಹೀಗೊಂದು ಕಡೆ ಎಲ್ಲ ಪ್ರಯತ್ನಗಳು ನಡೀತಿರುವಾಗಲೇ ಯಮನ್ನ ಅಧ್ಯಕ್ಷ ರಷದ್ ಅಲ್ ಅಲಿಮಿ ಈ ನಿಮಿಷ ಪ್ರಿಯಾ ಅವರ ಕ್ಷಮಾದಾನದ ಅರ್ಜಿಯನ್ನು ತಿರಸ್ಕರಿಸಿ ಆಕೆಗೆ ನ್ಯಾಯಾಲಯ ಕೊಟ್ಟಿದ್ದ ಮರಣದಂಡನೆಯನ್ನ ಖಚಿತಪಡಿಸಿಬಿಟ್ರು. ಇನ್ನು 1 ತಿಂಗಳ ಒಳಗಾಗಿ ಆಕೆಯನ್ನ ಗಲ್ಲು ಶಿಕ್ಷೆಗೆ ಗುರಿಪಡಿಸುವಂತೆ ಆದೇಶ ಈಗ ಹೊರಬಿದ್ದಿದೆ. ಗೆಳೆಯರೆ, ಇಂಥ ಸಂದರ್ಭದಲ್ಲಿ ಸಂತ್ರಸ್ತ ಅಂದ್ರೆ ಸಾವಿಗೀಡಾದವನ ಕುಟುಂಬ ಕ್ಷಮಾದಾನ ಮಾಡಿದ್ರೆ ಆರೋಪಿಯ ಜೀವ ಉಳಿಯೋ ಸಾಧ್ಯತೆ ಇರುತ್ತೆ. ಅದಕ್ಕಾಗಿ ಅಲ್ಲಿ ಬ್ಲಡ್ ಮನಿ ತಗೊಳ್ಳೋ ಒಂದು ಸಂಪ್ರದಾಯ ಕೂಡ ಇದೆ. ಅಂದ್ರೆ ಸತ್ತವನ ಕುಟುಂಬಕ್ಕೆ ಆರೋಪಿ ಒಂದಷ್ಟು ಹಣ ಕೊಟ್ಟು ಆ ಹಣದಿಂದ ಸಾವಿಗೀಡಾದವನ ಕುಟುಂಬದ ಸದಸ್ಯರು ತೃಪ್ತರಾಗಿ ಆಯ್ತು ನಾವು ಆರೋಪಿಯನ್ನ ಕ್ಷಮಿಸಿದೀವಿ ಅಂತ ಹೇಳಿದ್ರೆ ಅಲ್ಲಿ ಶಿಕ್ಷೆ ರದ್ದಾಗತ್ತೆ.
ಹಾಗೆ ಹಣ ತಗೊಳ್ಳೋದನ್ನ ಬ್ಲಡ್ ಮನಿ ಅಂತ ಕರೀತಾರೆ. ಇಲ್ಲಿ ಕೂಡ ಈ ಬ್ಲಡ್ ಮನಿ ಬಗ್ಗೆ ಮಾತುಕತೆಗೆ ವಿದೇಶಾಂಗ ಇಲಾಖೆ ಅಬ್ದುಲ್ಲಾ ಆಮೀರ್ ಅನ್ನೋ ವಕೀಲನೊಬ್ಬನನ್ನ ನೇಮಕ ಮಾಡಿತು. ಆತನ ಬೇಡಿಕೆಯಂತೆ ಮಾತುಕತೆಗೆ ಮುನ್ನವೇ $40,000 ಅಂದ್ರೆ ಸುಮಾರು 32 ಲಕ್ಷ ರೂಪಾಯಿಗಳಷ್ಟು ಹಣವನ್ನ ಕೊಡೋದಕ್ಕೆ ಒಪ್ಪಲಾಯಿತು. ಸಾಕಷ್ಟು NGOಗಳ ಸಹಾಯದಿಂದ ಅಲ್ಲಿ ಬ್ಲಡ್ ಮನಿಯ ಮಾತುಕತೆಗೆ ಬೇಕಾದ ಅರ್ಧ ಹಣವನ್ನ ಹೊಂದಿಸಲಾಗಿತ್ತು. ಆದರೆ ಅಲ್ಲಿನ ವಕೀಲ ಅಷ್ಟೂ ಹಣವನ್ನ ಕೊಡದ ಹೊರತು ನಾನು ಮಾತುಕತೆ ಮಾಡೋದಿಲ್ಲ ಅಂತ ಕೂತುಬಿಟ್ಟ. ಆತ ಈ ಪ್ರಕರಣವನ್ನ ಸರಿಯಾದ ರೀತಿಯಲ್ಲಿ ನಿಭಾಯಿಸದ ಕಾರಣಕ್ಕೆ ಪ್ರಿಯಾ ಶಿಕ್ಷೆಗೆ ಗುರಿಯಾಗಬೇಕಾಗಿ ಬಂದಿದೆ. ಇನ್ನು ಈ ಪ್ರಕರಣ ಈಗ ಭಾರತದ ಮತ್ತು ವಿದೇಶಗಳಲ್ಲಿನ ವಕೀಲರ ಗಮನವನ್ನೂ ಸೆಳೀತಾ ಇದೆ. ಪ್ರಿಯಾಗೆ ಅನ್ಯಾಯವಾಗಿದೆ ಅಂತಲೇ ಪ್ರತಿಯೊಬ್ಬರೂ ಹೇಳ್ತಾ ಇದ್ದಾರೆ. ಜೊತೆಗೆ ಆಕೆಯ ಪರ ವಾದ ಮಾಡೋದಕ್ಕೆ ಮತ್ತು ನ್ಯಾಯಕ್ಕಾಗಿ ಹೋರಾಡೋದಕ್ಕೆ ಕೂಡ ಸಾಕಷ್ಟು ಜನ ಆಸಕ್ತಿಯನ್ನು ತೋರಿಸ್ತಾ ಇದ್ದಾರೆ. ಇಲ್ಲಿ ಇಡೀ ವಿಚಾರಣೆಯ ಪ್ರಕ್ರಿಯೆಯಲ್ಲಿ ಆರೋಪಿಗೆ ತನ್ನನ್ನು ತಾನು ಸಮರ್ಥಿಸಿಕೊಳ್ಳೋದಕ್ಕೆ ಅವಕಾಶವನ್ನೇ ಕೊಟ್ಟಿಲ್ಲ. ಆಕೆ ಯಾಕಲ್ಲಿ ಸೆಡೆಟಿವ್ ಕೊಟ್ಲು, ಅದರ ಹಿಂದಿನ ಕಾರಣ ಏನಿತ್ತು, ಉದ್ದೇಶ ಏನಿತ್ತು ಅನ್ನೋದನ್ನ ನ್ಯಾಯಾಲಯ ಗಮನಿಸಬೇಕಿತ್ತು. ಯಾವುದೇ ಅಪರಾಧ ಪ್ರಕರಣಗಳಲ್ಲಿ ಉದ್ದೇಶ ಏನಿತ್ತು ಅನ್ನೋದು ಮಹತ್ವವನ್ನು ಪಡ್ಕೊಳ್ಳುತ್ತೆ. ಆದರೆ ಇಲ್ಲಿ ಅದನ್ನು ನ್ಯಾಯಾಲಯ ಗಮನಿಸೋದಕ್ಕೆ ಹೋದಂತಿಲ್ಲ. ಹೀಗಾಗಿ ಪ್ರಿಯಾಗೆ ಶಿಕ್ಷೆ ಕೊಟ್ಟಿರುವುದು ಸರಿಯಲ್ಲ ಅನ್ನೋ ವಾದ ಸಾಕಷ್ಟು ನ್ಯಾಯ ಪಂಡಿತರಿಂದ ಕೇಳಿ ಬರ್ತಾ ಇದೆ. ಇದರ ಜೊತೆಗೆ ಅಲ್ಲಿ ಬ್ಲಡ್ ಮನಿ ಅವ್ರು ಕೇಳದಷ್ಟು ಕೊಟ್ರೆ ಈಗಲೂ ಪ್ರಿಯಾ ಜೀವ ಉಳಿಲೂಬಹುದು. ಸೊ ಆ ಹಣವನ್ನು ಭಾರತದ ವಿದೇಶಾಂಗ ಇಲಾಖೆ NGOಗಳು ಯಾರಾದರೂ ಒದಗಿಸಿಕೊಡ್ತಾರಾ? ಪ್ರಿಯಾಳನ್ನ ಜೀವಂತವಾಗಿ ಭಾರತಕ್ಕೆ ಮತ್ತೆ ವಾಪಸ್ಸು ಕರ್ಕೊಂಡು ಬರೋದಕ್ಕೆ ಸಾಧ್ಯ ಆಗುತ್ತಾ? ಇದು ಈಗ $1 ಮಿಲಿಯನ್ ಪ್ರಶ್ನೆ. ಗೆಳೆಯರೇ, ಅರಬ್ ದೇಶಗಳಲ್ಲಿ ಕೆಲಸ ಮಾಡುವ ಸಾಕಷ್ಟು ಭಾರತೀಯರು ಇಂಥ ಸಮಸ್ಯೆಗಳನ್ನು ಎದುರಿಸ್ತಲೇ ಇರ್ತಾರೆ. ಅಲ್ಲಿನ ಅಮಾನವೀಯ ಕಾನೂನುಗಳು ವಲಸೆ ಕಾರ್ಮಿಕರ ಹಿತವನ್ನು ಯಾವತ್ತೂ ಕಾಪಾಡುವುದಿಲ್ಲ. ಇಂಥ ವಿಷಯಗಳನ್ನು ಆಧರಿಸಿ ಸಾಕಷ್ಟು ಸಿನಿಮಾಗಳು ಬಂದಿವೆ. ಈಗ ಕೂಡ ಇದೊಂದು ಸಿನಿಮಾ ಆದರೆ ಆಶ್ಚರ್ಯ ಪಡಬೇಕಿಲ್ಲ. ಆದರೆ ಈ ಪ್ರಕರಣ ಸುಖಾಂತ್ಯವನ್ನು ಕಾಣಲಿ, ಆಕೆಯ ಮಾನಸಿಕ ಸ್ಥೈರ್ಯ ಹೆಚ್ಚಾಗಲಿ, ಆಕೆಯನ್ನು ಸುರಕ್ಷಿತವಾಗಿ ವಾಪಸ್ ಕರೆತರೋದಕ್ಕೆ ಸಾಧ್ಯವಾಗಲಿ ಅಂತ ಹಾರೈಸೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.